ನೀವೇ ನೋ ಪ್ರಾಬ್ಲಮ್ पूज्याय राघवेन्द्राय सत्यधर्मरताय च भुजतां कल्पवृक्षाय नमतां कामधेनवे सर्वेपि सुखिनः सन्तु बलिप्रतिपत्ति ಎಂಬುದಾಗಿ ನಮ್ಮ ಸನಾತನ ಹಿಂದೂ ಸಂಪ್ರದಾಯದ ಪ್ರಕಾರವಾಗಿ ಆಚರಿಸುವಂತಹ ದೀಪಾವಳಿ ಪಾಡ್ಯ ಎಂಬುದಾಗಿ ಕರೀತಾರೆ. ಇಂದು ಬಲಿಚಕ್ರವರ್ತಿ ಯಾಗ ಮಾಡಿ ಬಲಿಚಕ್ರವರ್ತಿಯನ್ನ ತನ್ನ ಪಾದವನ್ನ ಶಿರಸ್ಸಿನಲ್ಲಿಟ್ಟು ಅನುಗ್ರಹಿಸಿ ಬಲಿಯ ಮನೆಯನ್ನ ಬಾಗಿಲನ್ನ ಕಾದಿರತಕ್ಕಂತಹ ಮತ ಭಾಷಾ ಪ್ರಾಂತಗಳಿಗೆ ಅತೀತರಾಗಿ ಭಕ್ತ ಪ್ರಹ್ಲಾದನ ಅವತಾರರಾಗಿ ವ್ಯಾಸರಾಜರ ಅವತಾರವಾಗಿ ರಾಘವೇಂದ್ರ ಸ್ವಾಮಿಗಳವರು ತಮಿಳನ್ನ ಮನಗಂಡಂತಹ ಅವರ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ಅವರಿಗೆ ಸನ್ಯಾಸಾಶ್ರಮವನ್ನು ನೀಡಿ ಪಟ್ಟಾಭಿಷೇಕ ಮಾಡಿ ತಂಜಾವೂರಿನ ರಾಘವೇಂದ್ರ ಸ್ವಾಮಿಗಳವರು ಮೊದಲಿಗೆ ವೆಂಕಟನಾಥರು ಎಂಬುದಾಗಿ ನಾಮಾಂಕಿತರಾದಂತಹ ಅವರು ಸನ್ಯಸ್ತರಾದ ಮೇಲೆ ರಾಘವೇಂದ್ರ ಸ್ವಾಮಿಗಳವರು ಎಂಬುದಾಗಿ ಪ್ರಸಿದ್ಧರಾಗಿ ದೇಶದ ಉದ್ದದಗಲಕ್ಕೂ ಕೂಡ ಧರ್ಮ ಪ್ರಚಾರ ದೀನ ದಲಿತೆಯಲ್ಲೂ ಕೂಡ ಸಂಚಾರವನ್ನು ಮಾಡಿ ಸುಮಾರು 50 ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ವೇದಗಳ ಬಗ್ಗೆ, ಪುರಾಣಗಳ ಬಗ್ಗೆ, ಇತಿಹಾಸದ ಬಗ್ಗೆ ವೃಂದ ಈ ಸಂಪೂರ್ಣವಾದ ಮಂತ್ರಾಲಯವನ್ನು ರಾಘವೇಂದ್ರ ಸ್ವಾಮಿಗಳವರಿಗೆ ಜಹಗೀರಾಗಿ ಕೊಟ್ಟಿದ್ದಾರೆ. ಆದರೆ ಕಾಲಕ್ರಮವಾಗಿ ಕೆಲವು ಜಮೀನನ್ನ ಈ ವೃತ್ತಿ ನಾವೆಲ್ಲರೂ ಕೂಡ ಕರ್ನಾಟಕದ ಮೈಸೂರು ಜಿಲ್ಲೆಯ ನಂಜನಗೂಡು ನಾವೆಲ್ಲ ಇವತ್ತಿಗೂ ನಂಜನಗೂಡು ರಾಘವೇಂದ್ರ ಸ್ವಾಮಿಗಳವರು ಪೀಠಾಧಿಪತಿಗಳಂಗಕ್ಕೆ ಬಂದು ಇಲ್ಲಿ ಎಂಪಿಗಳಾಗಿ ವಿಶೇಷವಾಗಿ ಜನಗಳಿಂದ ಆಯ್ಕೆಯಾಗಿ ಬಹಳ ಸರಳತೆಯಿಂದಿದ್ದಾರೆ. ಅವರು ಕೂಡ ಅನೇಕ ವರ್ಷಗಳಿಂದ ಇಲ್ಲಿ ಮಠಕ್ಕೆ ಭಕ್ತರಾಗಿದ್ದಾರೆ. ಇದನ್ನ ನಾವು ಪರಿಗಣಿಸ್ತೇವೆ. ಕುಟುಂಬ ಸಮೇತವಾಗಿ ದರ್ಶನಕ್ಕೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಜನ ಉಪಯೋಗಿ ಆದಂತಹ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದೇವೆ. ಅದರಲ್ಲಿ ಯಾಕಂತಂದ್ರೆ ಸಿಂಗಲ್ ಬಂದು ಅವರಿಗೆ ರೂಮಿನ ಕೊರತೆ ಆಗ್ತದೆ. ಅಂತಹ ಒಂದು ಸುಮಾರು 5,000 ಮಿಗಿಲಾದಂತಹ ಜನಗಳಿಗೆ ವಸತಿ ಆಗುವಂತಹ ಡಾರ್ಮೆಟ್ರಿ, ಅದಕ್ಕೆ ಆ ದಿನ ಇವತ್ತು ಭೂಮಿ ಪೂಜೆ ಮಾಡಿ ಮಂಗಲಕರ ಇಲ್ಲ ಹೋಗಲ್ಲ. ಸೈಡ್ ಬನ್ನಿ ಪ್ಲೀಸ್ ಪ್ಲೀಸ್.
ಎಲ್ಲ ಬಂದ್ಬಿಟ್ರೆ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.